ಬಿಲ್ವಪತ್ರೆ, ಹೀಗೋ ಗಂಧ ಅಕ್ಷತೆ, ಧೂಪದಾರತಿ ದೀಪದಾರತಿ. ಪ್ರಸಾದ ಸಿದ್ಧವಾಗಿದೆ, ಎಡೆಬಟ್ಟಲು ತಗೊಳ್ರಿ. ಅಣ್ಣನವರ ಅಭಿಷೇಕ ಮುಗಿಯಿತು. ಅಣ್ಣನವರು ಲಿಂಗದಾನದಲ್ಲಿದ್ದಾರೆ, ಸದ್ದು ಬೇಡ. ಉಷ್. ಗಂಗಾಂಬಿಕೆ ಅಕ್ಕಂಗೆ ಕೊಡ್ರಿ. ನೀಲಾಂಬಿಕೆ ಅವರಿಗೆ ಮುಟ್ಟಿಸಿರಿ. ಇದು ನಾಗಸಂಬಿಗೆ ನಾಗರಾಂಬಿಕೆ ಅವರಿಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂತ್ರವ ಮೀರಲಮ್ಮದೆ ನಿಂದುರುವೇಳ. ಓಂ ನಮಃ ಶಿವಾಯ. ಎನಗಿದೆ ಮಂತ್ರ, ಎನಗಿದೆ ಮಂತ್ರ, ಕೂಡಲ ಸಂಗಮ ದೇವ. ಗುರುಲಿಂಗ ಜಂಗಮಕ್ಕೆ ಶಿವಾರ್ಪಿತವಾಗಲಿ. ಚೆನ್ನ ಬಸವ ಪ್ರಸಾದ. ಬಸವಣ್ಣ, ನೀನು ಪ್ರಸಾದ ಸ್ವೀಕರಿಸು. ಪ್ರಸಾದ ಸ್ವೀಕರಿಸು ಬಸವ. ಗಂಗಾ, ಏನು ಸ್ವಾಮಿ? ಈ ಪ್ರಸಾದದಲ್ಲಿ ಏನಾದರೂ ಸೂಕ್ಷ್ಮ ಕಂಡೆಯಾ? ಹೌದಣ್ಣ, ಹೌದು. ಬೆಳಕು ಬೆಳಕಿನ ಕಡೆ ಸಾಗಿದೆ. ಯಾವ ಸೂಚನೆ ಇದು? ಏನು ಕೂಗು ಇದು? ಶಿವ ಶಿವ, ಶಿವ ಶಿವ. ಅಣ್ಣ ಅಣ್ಣ ಬಸವಣ್ಣ, ದೂರದ ದೇಶದಿಂದ ಇಬ್ಬರು ಶರಣ ದಂಪತಿಗಳು ಬಂದಿದ್ದಾರೆ. ಅವರು ತುಂಬಾ ದಣಿದಿದ್ದಾರೆ, ಅವರನ್ನು ಒಳಗೆ ಬಿಡಲೇ ಅಣ್ಣ? ಸಂಗಯ್ಯ, ಧನ್ಯ ಧನ್ಯ. ಹಸಿದು ಬಂದ ಶರಣ ದಂಪತಿಗಳನ್ನು ಒಳಗೆ ಕಳುಹಿಸು. ಶರಣ ದಂಪತಿಗಳೇ, ಅಣ್ಣನವರ ಆಜ್ಞೆಯಾಗಿದೆ. ಹೌದಾ? ದಯಮಾಡಿ. ಕೂಡಲ ಸಂಗಮದ ಅಪ್ಪಣ್ಣ, ಅಪ್ಪಣ್ಣ ಬಾರಣ್ಣ. ಅಣ್ಣ, ನನ್ನಣ್ಣ ಬಸವಣ್ಣ. ಅಣ್ಣ, ಅಣ್ಣ. ಬಾ ತಾಯಿ, ಬಾ ಲಿಂಗವ್ವ, ಬಾ ಬಾ ಬಾ. ಅಮ್ಮ, ಬಾ ತಾಯಿ. ಬೀಳಲಿ ಮಣ್ಣು ಚಿಗುರಲಿ, ಮಾವು ಮಲ್ಲಿಗೆಯಾಗುವ. ಮನುಜ ಪ್ರೇಮವೇ ಮಹಾಮಂತ್ರವು, ಜೇನು ಬಾಳೆಯ ಸುರಿಯುವ, ಜೇನು ಬಾಳೆಯ ಸುರಿಯುವ, ಜೇನು ಬಾಳೆಯ ಸುರಿಯುವ. ಪ್ರಸಾದ ಸ್ವೀಕರಿಸು ತಾಯಿ. ಪ್ರಸಾದ ಸ್ವೀಕರಿಸು. ಅಣ್ಣ ಅಣ್ಣ ಬಸವಣ್ಣ, ಇಬ್ಬರು ಶರಣರು ಬಂದಿದ್ದಾರೆ. ಅವರನ್ನು ಊಟಕ್ಕೆ ಕಳಿಸಲೇ ಅಣ್ಣ? ತುಂಬಾ ದಣಿದಿದ್ದಾರಂತೆ. ಹಸಿದು ಬಂದ ಶರಣರನ್ನು ಒಳಗೆ ಕಳುಹಿಸು. ಶರಣರೇ, ಅಣ್ಣನವರ ಆಜ್ಞೆಯಾಗಿದೆ. ದಾಸೋಹಕ್ಕೆ ನಡೆಯಿರಿ. ಬನ್ನಿ ಬನ್ನಿ ಶರಣರೇ, ಬನ್ನಿರಿ. ಬನ್ನಿ ಶರಣರೇ, ಬನ್ನಿ ಬನ್ನಿ. ನಿಮಗಾಗಿ ಶಿವ ಕಾಯುತ್ತಿದ್ದಾನೆ. ಲಿಂಗಾರ್ಪಿತವಾಗಲಿ. ನಮ್ಮ ಪೂಜಾ ಗೀಜ ಎಲ್ಲ ತಾಜಾ ಆಗಿದೆ, ಪ್ರಸಾದ ಒಂದೇ ಬಾಕಿ. ನಂದು ಎಲ್ಲ ಕಥಂ, ಊಟ ಒಂದೇ ಬಾಕಿ. ಆರ್ಯಾಣು 6 ಕೋಟಿಗೂ, ಪರ್ಯಾಣ 100 ಕೋಟಿಗೂ. ಶಂಭೋ ಶಂಕರ. ಕಬಡ್ಡಿ ಕಬಡ್ಡಿ ಕೈಲಾಸಿಗೋ, ಕೌದಿ ಕೌದು ವೈಕುಂಠಿಗೋ. ಶಂಭೋ ಶಂಕರ, ಶಂಭೋ ಶಂಕರ. ಬಾ ತಾಯಿ. ಈಗಲಾದರೂ ಪ್ರಸಾದ ಸ್ವೀಕರಿಸು. ಅಣ್ಣ, ಈ ಪ್ರಸಾದ ಯಾಕೋ ನನಗೆ ನಿಲ್ಲು ನಿಲ್ಲು ಅನ್ನುತ್ತಿದೆ ಅಣ್ಣ. ಏನು ಸೂಚನೆ ತಾಯಿ? ಉತ್ತರ ದೇಶದಿಂದ ಇಬ್ಬರು ಜಂಗಮ ದಂಪತಿಗಳು ಬಂದಿದ್ದಾರೆ. ಅವರು ತುಂಬಾ ದಣಿದಿದ್ದಾರಂತೆ. 15 ದಿವಸದಿಂದ ಊಟ ಮಾಡಿಲ್ವಂತೆ. ಅವರನ್ನು ಒಳಗೆ ಕಳಿಸೋಣ ಅಣ್ಣ?
ಸಂಗಯ್ಯ ಧನ್ಯ ಧನ್ಯ. ಹಸಿದು ಬಂದ ಶರಣರನ್ನು ಒಳಗೆ ಕಳುಹಿಸಿ. ನನ್ನ ಮೇಲೆ ಅಣ್ಣನವರ ಆಜ್ಞೆಗೆ ತಾವು ದಾಸೋಹಕ್ಕೆ ನಡೆಯಿರಿ. ಪ್ರಸಾದ ಸ್ವೀಕರಿಸಿ. ನೀವು ಹೇಳುವುದಕ್ಕೂ ಮುಂಚೆಯೇ ಸ್ವೀಕರಿಸಿದ್ದೇವೆ ತಂದೆ. ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಬನ್ನಿ. ಅಣ್ಣ ಬಸವಣ್ಣ, ನೀವು ಈಗಲೇ ನಿಂತ ಕಾಲದಲ್ಲೇ ಹೊರಡಬೇಕಂತೆ ರಾಜ ಆಜ್ಞೆಯಂತೆ ಅಣ್ಣ. ಈಗಲೇ ಬಂದೆ ಮಡಿವಾಳಣ್ಣ, ಈಗಲೇ ಬಂದೆ. ಕ್ಷೇತ್ರವೇ ಧರ್ಮ ಕ್ಷೇತ್ರವು ದೇಹದೇ ಕುಲ ಪ್ರಿಯ ಸಖಿ ಮನವೇ ಲಿಂಗ ಅರಿವು ಬೆಳಗು ಮಧುರ ಮಾಲಿನಿ ಜಾಣ ಸಖಿ ಮಧುರ ಮಾಲಿನಿ ಜಾಣ ಸಖಿ ಮಧುರ ಮಾಲಿನಿ ಜಾಣ ಸಖಿ. ತಡೆಯಿರಿ ಸ್ವಾಮಿ, ತಾವಿನ್ನು ಪ್ರಸಾದ ಸ್ವೀಕರಿಸಿದ ಒಂದು ಕರ್ನಾಟಕ ತಿಂದು ಹೋಗಿರಿ. ಅಣ್ಣ ಅಣ್ಣ ಅಣ್ಣ. ನೋಡಿದೆಯಾ ಅಪ್ಪಣ್ಣ, 1000 ಮಹಾಮನೆಯ ಲಕ್ಷ ಸೇನೆಯ ಜವಾಬ್ದಾರಿಯನ್ನು ಕಣ್ಣಾರೆ ಕಂಡೆಯ. ಇಷ್ಟೆಲ್ಲ ಜವಾಬ್ದಾರಿಯನ್ನು ನಾನೊಬ್ಬನೇ ಹೇಗೆ ಇತ್ತರಿಸಲಿ? ಇಂದಿನಿಂದ ಕೂಡಲ ಸಂಗಮದ ಹೊಣೆಯನ್ನು ನಿನ್ನ ಹುಡುಗಿ ಹಾಕಿದ್ದೇನೆ. ಆಗಲಿ ಅಣ್ಣ, ಸಿದ್ಧನಾಗಿದ್ದೇನೆ. ಸಿದ್ಧರಾಗಿದ್ದೇವೆ ಅಣ್ಣ. ಪ್ರಾಣಕ್ಕೆ ಪಣ ಹಚ್ಚಿ ನಿನ್ನ ಉಸಿರು ಸೇವೆ ಮಾಡುತ್ತೇವೆ. ಶಿವ ಶಿವ ಸಂಗಮನಾಥ, ನಾನಿನ್ನು ಬರುತ್ತೇನೆ. ಎಂತ ಇಡ್ಲಿ ಇದು? ಇದು ಇಡ್ಲಿ ಅಲ್ಲ, ಯಾವನ್ ಕೊಡ್ಲಿ. ನನಗ ಜ್ವಾಳದ ರೊಟ್ಟಿ ಬೇಕಾಗಿತ್ತು. ಅಕ್ಸಿ ಹುಂಡಿ ಕೆನೆ ಮೊಸರು ತಿನ್ನೋದಾಗಿತ್ತು. ನಾ ದಿಸಾತು ಹರ್ಕ ದ್ವಾಸಿ ತಪ್ಪಿದ್ರ ಇಡುಮಿಕಾಯಿ ಇಡ್ಲಿ ಮ್ಯಾಗ ಹಂಚಿಕಾಯಿ ಚಟ್ನಿ. ಹಂಚಿಕಾಯಿ ಚಟ್ನಿ ಅಂದ್ರೆ ಅದು ಚೌಕಾಯಿ ಚಟ್ನಿ. ಚಪ್ರಕಾಯಿ ಅಲ್ಲ, ನಿನ್ ಚಟ್ರದ ತಲಿ ಗುಳ್ಸ ಹತ್ತಿದ್ ನಿನ್ ಚಟ್ರದ ತಲಿ. ನೋಡ್ರಿ, ನಿಮ್ಗ ಹಸ್ವಿಲ್ಲ, ಅದಕ್ಕೆ ಒಂದೊಂದು ಹಾವ ಬಿಡಾಕತ್ತೀರಾ. ನಿಮ್ ಕಿಲಾಡಿತನ ನಾ ಬಲ್ಲೆ. ಛೇ, ನಾ 10 ಊರ್ನಾಗ ರಾಜ. ಈ ಅರಮನ್ಯಾಗ ಈ ಹಾಳ ಹೆಂಗಸ್ರ ಕೈಯಾಗ ಕೊತ್ತಂಬರಿ ಖಾಜ. ತಡೀರಿ ಆಟು, ನನ್ ತವ್ರ ಮನೆಯಿಂದ ಕಮ ಕಮ ಗುಳ್ಳಡಿಕೆ ಉಂಡಿ ತುಪ್ಪ ತರಿಸಿನಿ. ಈಗ ತಿನ್ರಿ. ನಿನ್ ತುಪ್ಪ ತಗೊಂಡು ಪಿಚ್ಚಲ್ಲ ಒಂದ್ ಗುಳ್ಳಡ್ಕಿ ಉಂಡಿ. ಮಲ್ನಾಡಕ್ಕೆ ನೀವೆಲ್ಲ ಆಗಿ ಮಾಡ್ಯಾರ ಗೊತ್ತಾ ಈ ಗುಳ್ಳಡಿಕೆ ಉಂಡಿ? ಹೌದು, ಎಂತದಿದು ಗುಳ್ಳಡ್ಕಿ ಉಂಡಿ? ಇದ್ರಾಗ ಇಲ್ಲಿ ಎಗ್ರ ಹಾಕಿ ಬೇಸಂಗ ಹದ ಬರಂಗ ನಾದ್ಯಾರ. ಯಾಕ್ರಿ ಅಂತ ಕಾಣ್ತೈತೆ ನಿಮ್ಗ? ನನ್ ತವ್ರ ಮನೆಗೆ ಇಲ್ಲಿ ಯಜ್ಞ ಗಂಡಿಗೆ ತಿಂತಾರಂತ ಮಾಡಿರೇನು? ನೋಡ್ರಿ, ನೀವು ಹಿರಿಯರ ತಿನ್ರಿ, ಯಜ್ಞರ ತಿನ್ರಿ. ನಮ್ಮ ಹೇಳ್ತಾರ ಬೈಬೇಡ್ರಿ ನೀವು. ಯಾಕಂದ್ರ ಈ ಪಟ್ಟದ ರಾಣಿ ಅದಾಳು. ಆಕಿ ಪಟ್ಟದ ರಾಣಿ ಅಲ್ಲ, ನನ್ ಪಟ್ ಅಂತ ಹಾಸ್ಯ ರಾಣಿ. ಯಾಕಂದ್ರ ನಾ ಆಕಿ ಕೈಯಾಗ ತಗುಡಿ ಸಾರ ಆಗೇನಿ, ತಿಳ್ಕೊರಿ. ಆ ಶರಣರು ಎಂಬ ಶಬ್ದ ಕೇಳಿದ್ರ ನನ್ ಕಣ್ಣಾಗ ಸೀಗೆಕಾಯಿ ಗುರ್ಗ ಹಾಕ್ತಂಗ ಆಗ್ತೈತಿ. ಬಸವಣ್ಣರ್ಗ ನಾ 10 ಸರ್ತೆ ಹೇಳ್ದೆ, ಬೇಡ ಬಸ್ವ, ನೀ ಮಂತ್ರಿ, ದೊಡ್ಡ ಜಾಗ, ಆ ಕೀಳ್ ಕಿಬ್ಳ ಕಿಚಡಿ ಕತರ್ನ ಕೆಳಜಾತಿ ಜೋಡಿ ಜೋತ್ ಬೀಳ್ಬೇಡ ಅಂದೆ. ನೀವು ಆ ಪುಂಡ ಪುಟ್ಕೋಶಿ ಉಂಡಾಡಿ ಪಂಡಿತರ ಮಾತು ಯಾಕೆ ಕೇಳ್ತೀರಿ? ಪಂಡಿತರಿಗೆ ಎಂದಿಗೂ ಕರುಣ ಕಣ್ಣೀರು ಅರ್ಥವಾಗಿಲ್ಲ. ಅವರಿಗೆ ಅರ್ಥ ಆಗೋದು ಸರ್ಕಾರ ಕೊಡುವ ಕಾವ, ಕೀರು, ಪದವಿ, ಪಂಚಾಯತಿ ಅಷ್ಟ. ನಡೀರಿ, ನೀವು ಇಲ್ಲೇ ತಪ್ಪಾಗ್ತೀರಿ. ಏನು? ನೀವು ಆ ದಾಸೋಹ ಸಾರು ಸುರ್ಗೆರೆ ತರಿಸಿ ಕುಡ್ದದ್ದು ಕಂಡರೆ ಕಂಡಕ್ಕಿ ನಾನು ಹೇಳ್ತೀನಿ, ಬಿಡ್ರಿ ಯಾವಾಗ ಆಟ. ಸುಡ್ರಿ ಶರಣರನ್ನ ಬೆಂಕಿ ಹಚ್ಚಿ ಬಂಡಾರ. ಅವರು ಜಾತಿ ಕೂಡ್ಸಿ ಅಡ್ಜಾತಿ ಮಾಡಕತ್ತಾರ. ಮ್ಯಾಗಿನ ರಕ್ತ ಕೆಳಗಿನ ರಕ್ತ ಯಾಕೆ ಮಾಡಕತ್ತಾರ? ಅವ್ರ ಚರ್ಮ ಸುಟ್ಟಿ ನಾಯಿಗೆ ಹಾಕ್ರಿ, ಇಲ್ಲ ಅಂದ್ರ ನಿಮ್ ಪಟ್ಟ ಗಟ್ಟಿ ಉಳಂಗಿಲ್ಲ. ನಿಮ್ ಸಿಂಹಾಸನ ಕೆಳಗ ಹಾಲಗತ್ತಿ ಮುಳ್ಳ ಬೆಳೆಸ್ಬೇಡ್ರಿ ಅಂತ ಆ ಪಂಡಿತರು ನಮ್ ಕಿವಿಯಾಗ ಗೊತ್ತಾಗತ್ತಾರ. ಶಿವ ಶಿವ ಶರಣರಾಗ್ಯಾರು, ಧರ್ಮವಂತರಾದರು. ರಾಜಧರ್ಮ ಕಾಪಾಡೋದು ನಮ್ಮ ರಾಜಧರ್ಮ. ನೋಡು ವೀಣಾ, ನಿನ್ ವೀಣಾ ಟ್ಯೂನ್ ಬಾಲ್ದಷ್ಟು ರಾಜಕಾರಣ ಆಗಿರೋದಂಗಿಲ್ಲ. ಇಲ್ಲಿ ಜನ ಒಂದ್ ಕೀಲಿ ಹೊಡೆದ್ರ ಬಾಳಿಕಾಯಿ ಕೊಟ್ರ ಅಂತಾರ. ನಾನು ಆ ಮಂಗಳವಾರದಿಂದ 3ನೇ ಚಕ್ರಿ ಕೈಲಪ್ಪನನ್ನ ಗಡಿಪಾರ್ ಮಾಡಿ ಓಡಿಸಿ ಸಿಂಹಾಸನ ಆಕ್ರಮಣ ಮಾಡಿದೆ ಅಂತ ನನ್ ಮಾಂಡವಿಕ ರಾಜರು, ದಂಡನಾಯಕರು ಹಲ್ಲಾಗ ಹಲ್ಲೆ ಹಾಕಿ ಕರ ಕಾಡಕತ್ತಾರ. ಯಾರ್ರಿ ಅವರು? ಯಾರ್ರಿ? ಮತ್ತಾರು ಬನವಾಸಿ ಕಸಪ್ಪಯ್ಯ, ರೇಚರಸ ದಂಡನಾಯಕ, ಬೊಮ್ಮರಸ ದಂಡನಾಯಕ, ಸೌಂದರ್ತಿ ಕೀರ್ತಿದೇವಿ ಇಂಥವ್ರೆಲ್ಲ ಒಂದು ಪಸಂದ ಪಡೋ ಹುಡ್ಕಾಕತ್ತಾರ. ನಾ ಪೇಸ್ನ್ಯಾಗ ಸಿಕ್ರ ಅಂದ್ರ ಮೊಸಳಿ ಹಿಡ್ದಂಗ ಹಿಡಿಯಾಕ ಬಲಿ ಹಿಡಿಯಾಕತ್ತಾರ. ನೀವು ಅವ್ರನ್ನ ಬಂದಿದ್ನಾಗ ಬಂದಿಸ್ರಿ, ನೀವು ಗಂಡಸ್ರದಿರಿ.
ಸಣ್ಣದಾಗ ಯಾರ್ ನಮ್ ಕಾಲ್ ಮುಗಿದಾರೋ ಅವ್ರು ನಮ್ ಕಾಲ ಮುಗಿತಾರ, ಯಾರ್ ನಮ್ ತಲಿ ಬಾಗ್ತಾರೋ ಅವ್ರು ನಮ್ ತಲಿನೇ ತೆಗಿತಾರ. ತಿಳ್ಕೊ. ಬರೋ ಕಾಲ ಚಲೋ ಇಲ್ಲ, ಬರೋ ದಿವ್ಸ ಇನ್ನು ಕೆಟ್ಟ ದಿವ್ಸ. ಮಹಾದೇವಿ ಅಕ್ಕನಿಗೆ ಜಯ 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 ಮಹಾದೇವಿ ಅಕ್ಕನಿಗೆ ಜಯ ಜಯ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ಪತಿಯ ಕುರುಹು ಹೇಳಿದರೆ ಬಂದುಕೊಳ್ಳಿರು, ಅಲ್ಲದೊಡೆ ತೊಲಗು ತೊಲಗು. ಹೇಳುವೆ ಕೇಳು ತಂದೆ, ಚನ್ನಮಲ್ಲಿಕಾರ್ಜುನನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದೆ ನೋಡ. ಭಸ್ಮವನ್ನೇ ಹೊಸಿ ಕಂಕಣವನ್ನೇ ಕಟ್ಟಿ ಚನ್ನಮಲ್ಲಿಕಾರ್ಜುನನ ಬಳಿಗೆ ಕಳಿಸಿದರು ನಮ್ಮವರು. ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನ್ನಿಕ್ಕಿ ಮದುವೆ ಮಾಡಿದರು ನಮ್ಮವರು. ಚನ್ನಮಲ್ಲಿಕಾರ್ಜುನನೆಂಬ ಗಂಡನಿಗೆ ಮದುವೆ ಮಾಡಿದರು ನಮ್ಮವರು. ಹೌದೇನು? ಅದಕ್ಕೆ ಸಾಕ್ಷಿಯಾರು? ನೀನೇ ಸಾಕ್ಷಿ ತಂದೆ. ಗುರುವೇ ತೆತ್ತನಿಗನಾದ, ಲಿಂಗವೇ ಮದುವಳಿಗನಾದ, ನಾನೇ ಮದುವಳಿಗನಾದನು. ಗುರುವಿನ ಮನೆಗೆ ಸದೃಶ್ಯವಪ್ಪ ವರವ ನೋಡಿಕೊಟ್ಟವರು ನಮ್ಮವರು. ಚನ್ನಮಲ್ಲಿಕಾರ್ಜುನನೇ ನನಗೆ ಗಂಡ, ಮಿಕ್ಕಿನ ಲೋಕದ ಗಂಡರು ನನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಹಾಗಿದ್ದರೆ ಏನು? ಆ ನಿನ್ನ ಗಂಡ ಸಾವನ್ನೊಳಗೊಂಡ ಗಂಡನೋ, ಸಾವಿಲ್ಲದ ಗಂಡನೋ? ಎಂಥ ಗಂಡ ನಿನ್ನ ಗಂಡ? ಹೇಳು ತಂದೆ. ಸಾವಿಲ್ಲದ, ಕೇಡಿಲ್ಲದ, ರೋಹಿ ಇಲ್ಲದ ಚೆಲುವಾಂಗೆ, ಭಯವಿಲ್ಲದ, ಭಾವವಿಲ್ಲದ, ನಿರ್ಭಯದ ಚೆಲುವಾಂಗೆ ನಾನೊಲಿದೆನಯ್ಯ. ಚನ್ನಮಲ್ಲಿಕಾರ್ಜುನನೇ ನನಗೆ ಗಂಡ, ಮಿಕ್ಕಿನ ಲೋಕದ ಗಂಡರು ನನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಎಲೆ ತಾಯಿ, ಈ ನಿನ್ನ ಮಾತಿನ ಬ್ರಹ್ಮನನ್ನು ಈ ಅನುಭವ ಮಂಟಪದಲ್ಲಿ ಬಿಚ್ಚಬೇಡ, ಎಚ್ಚರಿಕೆ ಇರಲಿ. ಕೂಡಲಿಲ್ಲದ ದನವ ಕೂಡಿದನೆಂದರೆ ಇದೆಂಥ ಭೇದ? ಭೇದ ಇಲ್ಲ ತಂದೆ. ಗಟ್ಟಿ ತುಪ್ಪಕ್ಕೂ ತಿಳಿ ತುಪ್ಪಕ್ಕೂ ಭೇದ ಉಂಟ. ಪತಿಯಾಗಿ ಭೇದವ ಛೇದಿಸಿದವಳು ನಾನು ನಿನ್ನ ದಯೆಯಿಂದ. ಓಹೋ, ಜಾಣರ ಜಾಣೆ ನೀನು. ಶಬ್ದದಲ್ಲಿ ಸಾಕ್ಷಾತ್ಕಾರ, ನುಡಿಯಲ್ಲಿ ಚಮತ್ಕಾರ, ಮಾತಿನಲ್ಲಿ ಮಹಾದ್ವೈತ. ಹಾಗಿದ್ದರೆ ಹೇಳು ನನ್ನ ಪ್ರಶ್ನೆಗೆ ಉತ್ತರ. ಕೇಳು ತಂದೆ. ಸತ್ಯನೆಂದು ಕೂಗಿದ್ದುಂಟೆ, ಬಚ್ಚಿಟ್ಟ ಹೊನ್ನು ಬಾರೆಂದು ಕರೆದಿದ್ದುಂಟೆ? ಉಂಟು ತಂದೆ ಉಂಟು. ಹೆಣ ಸತ್ತನೆಂದು ಕೂಗಿದ್ದುಂಟು, ಬಚ್ಚಿಟ್ಟ ಹೊನ್ನು ಬಾರೆಂದು ಕರೆದದ್ದುಂಟು. ನಿದ್ರೆಯೇ ಸಾವು ಎಚ್ಚೆದ್ದು ಹೇಳಿದಾಗ ಸತ್ತ ಹೆಣ ಕರೆದಂತೆ, ಬಚ್ಚಿಟ್ಟ ಹೊನ್ನು ಹಗಿದಾಗ ಕೂಗಿ ಕರೆದಂತೆ. ಒಂದು ಸಕಲ್ಪ ವಿಕಲ್ಪ ಸಂಬಂಧ, ಇನ್ನೊಂದು ಕರ್ಮ ವಿಕರ್ಮ ಸಂಬಂಧ. ಇದೇ ಶಿವಾದ್ವೈತ ತಂದೆ, ಶಿವಾದ್ವೈತ. ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನಾರು ಬಲ್ಲರಯ್ಯ. ಆದಿ ಎಂದರೆ ಕರು ಹಿಂಗೆ ಬಂದಿತ್ತು, ಅನಾದಿ ಎಂದರೆ ನಾಮಕ್ಕೆ ಸಂದಿತ್ತು. ಶ್ರೀ ಗುಹೇಶ್ವರ ಲಿಂಗಕ್ಕೆ ಸಂದಿಲ್ಲದಿಪ್ಪ, ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ 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 ಎಂಬೆನಯ್ಯ. ಮಡಿಬಂದರ ಹುಡುಗಿ ಕೀಳು ಕುಲದ ಶೂದ್ರ ಹುಡುಗನನ್ನು ಮದುವೆಯಾಗಿರುವುದು ಪ್ರತಿಕ್ರಮ ಕ್ರಮವೆಂದು ಕೇಳಿದ್ದೇವೆ. ಮುನ್ನ ಈ ಮದುವೆಯನ್ನು ತಡೆಗಟ್ಟಿರಿ, ಇಲ್ಲವಾದರೆ ಭಯಂಕರ ಶಿಕ್ಷೆಯನ್ನು ನಾವು ಘೋಷಿಸಬೇಕಾಗುತ್ತದೆ. ಸೇನಾಪತಿಗಳೇ, ಹೋಗಿ ಈ ಕೂಡಲೇ ಆ ಹರಳೆಯ ಮಧುವರಸರನ್ನು ಆ ಮದುವೆ ನಡೆಯದಂತೆ ಎಳೆದು ತನ್ನಿರಿ, ತಕ್ಷಣ ಎಳೆದು ತನ್ನಿರಿ. ಆಯ್ತು ಪ್ರಭು. ಬಸವಣ್ಣ, ಬಸವಣ್ಣ, ಹರಳ, ಮಧುವರಸ. ನ್ಯಾಯಾಧೀಶ್ವರೇ, ಏನು ಶಿಕ್ಷೆ? ಪ್ರಭುಗಳೇ, ನಾವು ಪಂಚ ನ್ಯಾಯಾಧೀಶ್ವರರು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೇವೆ. ಇದು ವಿಷಮ ವಿವಾಹ, ನಮ್ಮ ನಿರ್ಣಯ ಸಿದ್ಧವಾಗಿದೆ. ಏನು ಶಿಕ್ಷೆ? ಸಾರಿ ಬಿಡಿರಿ. ಆ ಅರಳಯ್ಯ ಮತ್ತು ಮಧುವರಸರನ್ನು ಆನೆಯ ಕಾಲಿಗೆ ಕಟ್ಟಿ ಹಾಕಿ ಆನೆಯ ಕಾಲಿನಿಂದ ಕೊಲ್ಲಿಸುವ ಎಳೆ ಊಟ ಶಿಕ್ಷೆ. ಎಳೆ ಊಟ ಶಿಕ್ಷೆ, ಎಳೆ ಊಟ ಶಿಕ್ಷೆ. ಬಸವಣ್ಣ, ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಜಗತ್ ಜ್ಯೋತಿ ಬಸವಣ್ಣ. ನಿನ್ನಂತವರು ನನ್ನಂತವರಿಗೆ ಯಾವ ಕಾಲಕ್ಕೂ ಸುಣ್ಣ, ಯಾವ ಕಾಲಕ್ಕೂ ಸುಣ್ಣ. ನೀನು ಜ್ಯೋತಿ, ನಾವು ಕೋತಿ. ನನ್ನ ಕಲ್ಯಾಣದ ಕತೆ ಮುಗಿಯಿತು. ಇನ್ನು ನಾನು ಈ ಕಲ್ಯಾಣದಲ್ಲಿ ಇರಲಾರೆ. ಸಂಗಮನಾಥನ ಕರೆ ಬರುವವರೆಗೂ ನಾನು ಹೊರಡುತ್ತೇನೆ. ಯಪ್ಪಣ್ಣ ನಡಿಯಣ್ಣ. ಸಂಗಯ್ಯ, ಧನ್ಯ ಧನ್ಯ. ಸ್ವಾಮಿ, ಸ್ವಾಮಿ. ಅಣ್ಣ, ಬಸವಣ್ಣ. ನೋಡಿದೆಯ ಬಸವಣ್ಣ, ಕೂಡಲ ಸಂಗಮದ ಮಹಾಮನೆಯ ಒಂದು ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡೆಯ. ಇಲ್ಲಿ ಅನೇಕ ವೃದ್ಧ ಶರಣರು, ಅಶಕ್ತ ಶರಣರು ಇದ್ದಾರೆ. ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸತಕ್ಕದ್ದು ನಿನ್ನ ಹುಡುಗೆ ಇಟ್ಟಿದ್ದೇನೆ. ದಯಮಾಡಿ ಇವರ ಒಂದು ಯೋಗಕ್ಷೇಮವನ್ನು ಪರಿಪಾಲಿಸತಂದೆ. ನಾನಿನ್ನು ಬರುವೆ. ಕೂಡಲ ಸಂಗಮದ ಕತೆ ಮುಗಿಯಿತು.
ಶರಣರ ವಧೆ ನಡೆಯುವ ಸ್ಥಳದಲ್ಲಿ ನಾನಿರಲಾರೆ. ನಾನಿನ್ನು ಬರುವೆ. ಬೆಳಕು ನಡೆಯಿತು, ಬೆಳಕು